ಹಾಯ್ ಎಲ್ಲರಿಗೂ ನಮಸ್ಕಾರ ನೋಡ್ರಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನೋಡ್ರಿ ನಾನು ಮ್ಯಾಂಗೋ ಚಟ್ನಿ ತೋರಿಸ್ಬೇಕಂತ ಅಂದ್ಕೊಂಡೀನಿ. ಅಂದರೆ ಹಣ್ಣಾಗದೇ ಇರೋ ಕಗ್ಗು ಮ್ಯಾಂಗೋ, ರಾ ಮ್ಯಾಂಗೋ ಅಂತಾರಲ್ಲ, ಅದು ನಮ್ಮ ಉತ್ತರ ಕರ್ನಾಟಕ ಕಡೆ ಹೆಂಗೆ ಮಾಡ್ತಾರೆ ಚಟ್ನಿ. ಇವಾಗ ಬೇರೆ ಮ್ಯಾಂಗೋ ಸೀಸನ್ ನಡೆದೈತಿ, ಹಂಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ನೋಡೋಣ ಬರ್ರಿ ಹೆಂಗೆ ಮಾಡ್ತೀನಿ ಅಂತ ನಿಮ್ಗೆ ತೋರಿಸ್ಕೊಡ್ತೀನಿ. ಜಾಸ್ತಿ ವಿಡಿಯೋನ ಏನಂತಾರೆ ಲೇಟ್ ಮಾಡೋದು ಬೇಡ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮತ್ತು ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಏನೇನು ಬೇಕಂತ ನೋಡ್ಕೊಂಬರೋಣ ಬರ್ರಿ. ಇವಾಗ ನೋಡ್ರಿ, ಇದು ಎಣ್ಣೆ ತೊಗೊಂಡೀನಿ ಫ್ರೈ ಮಾಡಲಿಕ್ಕೆ. ಮತ್ತು ಇದು ಮ್ಯಾಂಗೋ ರೀ ನಾನು ತುರಿದ್ಬಿಟ್ಟು ತೊಗೊಂಡೀನಿ, ಯಾಕಂದ್ರೆ ಸ್ವಲ್ಪ ನೈಸಾಗಿ ಪೇಸ್ಟ್ ಆಗಲಿ ಅಂತ. ನೀವು ಬೇಕಾದ್ರೆ ಕಟ್ ಮಾಡಿ ಕೂಡ ತೊಗೋಬೋದು. ಮತ್ತು ಜೀರಿಗೆ ತೊಗೊಂಡಿದ್ದೀನಿ, ಸಾಸಿವೆ ಮತ್ತು ಕರಿಬೇವು ಇದು ಒಗ್ಗರಣೆಗೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತು 1 ಕಪ್ ಶೇಂಗಾ ಬೀಜ, ಒಂದು 5 ಎಸಳು ಬೆಳ್ಳುಳ್ಳಿ, ಮತ್ತು ಒಂದು 10 ಮೆಣಸಿನ್ಕಾಯಿ ತೊಗೊಂಡೀನಿ ನೋಡ್ರಿ. ನಾನು ಖಾರ ಜಾಸ್ತಿ ಇರಲಿ ಅಂತ ಮೆಣಸಿನ್ಕಾಯಿ ಜಾಸ್ತಿ ತೊಗೊಂಡೀನಿ ರೀ, ನೀವು ಬೇಕಂದರೆ ಕಡಿಮೆ ಕೂಡ ತೊಗೋಬೋದು. ಮತ್ತು ಕೊತ್ತಂಬರಿ ಸೊಪ್ಪು ನೋಡ್ರಿ. ಏನೇನು ಬೇಕಂತ ಸಾಮಗ್ರಿಗಳು ಇವಾಗ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಇವಾಗ ನೋಡ್ರಿ, ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ನ ಇಟ್ಕೊಂಡಿನಿ. ಅದಕ್ಕೆ ಕಡಲೆ ಬೀಜ ಏನು ತಗೊಂಡಿದ್ನಲ್ಲ ಅದನ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನೇನು ಆಯಿಲ್ ಸೇರಿಸ್ತಾ ಇಲ್ಲ, ಹಾಗೇ ಹುರ್ಕೊತಾ ಇದ್ದೀನಿ. ಕಡಿಮೆ ಉರಿಯಲ್ಲಿ ಇಟ್ಕೊಂಡು ನಿಧಾನವಾಗಿ ಹುರ್ಕೋಬೇಕು, ಚೆನ್ನಾಗಿ ಒಳಗಡೆ ಎಲ್ಲ ರೋಸ್ಟ್ ಆಗುತ್ತೆ. ಇವಾಗ ನೋಡ್ರಿ ಫ್ರೈ ಆಗೈತಿ, ಅದನ್ನು ತೆಗೆದಿಟ್ಕೊತಾ ಇದ್ದೀನಿ. ಮತ್ತು ಅದೇ ಪ್ಯಾನ್ಗೆ ಮೆಣಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ, ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಯಾಕಂದರೆ ಫ್ರೈ ಮಾಡುವಾಗ ಸಿಡಿಯುತ್ತೆ, ಹಾಗಾಗಿ ಕಟ್ ಮಾಡಿ ಹಾಕ್ಕೊತಾ ಇದ್ದೀನಿ. ಅದಕ್ಕೆ ಒಂದು ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಇದೆಲ್ಲ ಫ್ರೈ ಮಾಡ್ಕೊಂಡಿನಲ್ಲ, ಇದು ಸ್ವಲ್ಪ ಕಡಲೆ ಬೀಜ ಎಲ್ಲ ಆರಿದ್ಮೇಲೆ ನಾವು ಮಿಕ್ಸಿ ಜಾರಿಗೆ ಹಾಕೋಬೇಕು. ಒಂದು 5 ನಿಮಿಷ ಬಿಟ್ಟು ಮಿಕ್ಸಿಗೆ ಹಾಕೊಳ್ಳೋಣ. ನೋಡ್ರಿ, ನಾನೊಂದು ಮಿಕ್ಸಿ ಜಾರ್ ತೊಗೊಂಡಿನಿ. ಇದಕ್ಕೆ ಇವಾಗ ನಾವೇನು ಹುರಿದಿಟ್ಕೊಂಡಿದ್ವಲ್ಲ ಅದು ಶೇಂಗಾ ಬೀಜನ ಹಾಕ್ಕೊತಾ ಇದ್ದೀವಿ ನೋಡ್ರಿ. ಮತ್ತು ಅದಕ್ಕೆ ಸ್ವಲ್ಪ ಜೀರಿಗೆ ತೊಗೊಂಡಿದ್ನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಉಪ್ಪು ಕೂಡ ಸೇರಿಸ್ಕೊತಾ ಇದ್ದೀನಿ. ಮತ್ತು ಬೆಳ್ಳುಳ್ಳಿ ಏನು ತೊಗೊಂಡಿದ್ನಲ್ಲ ಅದು ಹಾಕ್ಕೊತಾ ಇದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಮತ್ತು ಮೆಣಸಿನ್ಕಾಯಿ ಏನು ಹುರಿದಿಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ಮಿಕ್ಸಿಲಿ ರುಬ್ಕೊಂಬರ್ತೀನಿ ನೋಡ್ರಿ. ಈ ಥರ ತರಿಯಾಗಿ ರುಬ್ಕೊಂಬಂದೀನಿ. ಇದಕ್ಕೆ ಇವಾಗ ಮಾವಿನಕಾಯಿ ಏನು ತೊಗೊಂಡಿದ್ನಲ್ಲ ಇದನ್ನ ಸೇರಿಸ್ಕೊತಾ ಇದ್ದೀನಿ ನೋಡ್ರಿ. ಇದನ್ನ ಸೇರಿಸ್ಕೊಂಡು ಇವಾಗ ಚೆನ್ನಾಗಿ ರುಬ್ಕೊಂಬರ್ಬೇಕು ನೋಡ್ರಿ, ಚಟ್ನಿ ಥರ. ಫ್ರೆಂಡ್ಸ್, ಇದು ರುಬ್ಕೊಂಬಂದು ನೋಡ್ರಿ ಈ ಥರ. ನೀವು ನೀರು ಹಾಕ್ತೇನೆ ಹಾಗೆ ರುಬ್ಬಬೇಕು, ಯಾಕಂದ್ರೆ 2-3 ದಿವಸ ನೀವೇನಾದ್ರು ಸ್ಟೋರ್ ಮಾಡಿ ಇಡ್ಬೇಕಂದ್ರೆ ನೀರು ಹಾಕದೆ ಹಾಗೆ ರುಬ್ಬಬೇಕು. ಇಲ್ಲ ನಮ್ಗೆ ಅವಾಗಿಂದ ಅವಾಗೇ ಬೇಕು ಪರವಾಗಿಲ್ಲ ಅಂದರೆ ನೀರು ಹಾಕ್ಕೊಂಡು ನೀವು ರುಬ್ಕೊಂಬರ್ಬೋದು. ಇವಾಗ ಒಗ್ಗರಣೆ ಹಾಕ್ಕೊಂಡು ಬರ್ರಿ. ಏನು ಫ್ರೈ ಮಾಡ್ಕೊಂಡಿದ್ನಲ್ಲ ಅದೇ ಪಾತ್ರೆನ ಇಟ್ಕೊಂಡು ನೋಡ್ರಿ ಪ್ಯಾನ. ಅದಕ್ಕೆ ಇವಾಗ ಸ್ವಲ್ಪ ಆಯಿಲ್ನ ಹಾಕ್ಕೊತೀನಿ. ಸ್ವಲ್ಪ ಜಾಸ್ತಿ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಚಟ್ನಿ ಬೇಗ ಹಾಳಾಗಲ್ಲ, ಹಾಗಾಗಿ ಸ್ವಲ್ಪ ಆಯಿಲ್ನ ಜಾಸ್ತಿ ಹಾಕ್ಕೊತಾ ಇದ್ದೀನಿ. ಹಂಗೆ ನೋಡ್ರಿ, ಎಣ್ಣೆ ಬಿಸಿ ಆಗಿದೆ. ಅದಕ್ಕೆ ನಾನು ಇವಾಗ ಸಾಸಿವೆನ ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ಫ್ರೈ ಆದಮೇಲೆ ಕರಿಬೇವು ಸೊಪ್ಪನ್ನ ಹಾಕ್ಕೊತಾ ಇದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಇದು ಆಗೈತಿ ನೋಡ್ರಿ, ಫ್ರೈ ಆಗೈತಿ. ಇದಕ್ಕೆ ಇವಾಗ ಚಟ್ನಿನ ಸೇರಿಸ್ಕೊತಾ ಇದ್ದೀನಿ. ಇವಾಗ ನೋಡ್ರಿ, ಇದು ಚೆನ್ನಾಗಿ ರೆಡಿ ಆಗೈತಿ ನಮ್ಮ ಮಾವಿನಕಾಯಿ ಚಟ್ನಿ. ಇವಾಗ ಇದನ್ನ
ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ ನೋಡ್ರಿ. ಇಲ್ಲಿ ನೋಡ್ತಾ ಇರ್ಬೋದು ತಾನಾಗೆ ಬೀಳ್ತಾ ಇದೆ. ಪ್ಯಾನ್ಗೆ ಏನೂ ಹತ್ತೇ ಇಲ್ಲ, ಅಷ್ಟು ಚೆನ್ನಾಗಿ ಆಗೈತೆ ಅಂತ ಅರ್ಥ. ಇವಾಗ ನೋಡ್ರಿ ನಮ್ಮ ಮಾವಿನಕಾಯಿ ಚಟ್ನಿ ರೆಡಿ ಆಗೈತಿ. ನೋಡಿದ್ರಲ್ವಾ ಮಾವಿನಕಾಯಿ ಚಟ್ನಿ ಹೆಂಗೆ ಮಾಡೋದು ಅಂತ. ಇದನ್ನ ನೋಡ್ರಿ ನೀವು 2-3 ದಿನ ಸ್ಟೋರ್ ಮಾಡಿ ಫ್ರಿಜ್ಜಲ್ಲಿ ಇಟ್ಕೊಂಡು ಕೂಡ ತಿನ್ಬೋದು, ಏನೂ ಆಗಲ್ಲ. ಯಾಕಂದರೆ ಆಯಿಲ್ ಜಾಸ್ತಿ ಹಾಕಿ ಫ್ರೈ ಮಾಡಿದ್ದೀವಲ್ವ, ಹಾಗಾಗಿ ನೀವು ಮನೆಗೆ ಟ್ರೈ ಮಾಡಿರಿ. ಯಾಕಂದರೆ ಇವಾಗ ಮ್ಯಾಂಗೋ ಸೀಸನ್ ನಡೆದೈತಿ. ಮಾವಿನಕಾಯಿ ಚಟ್ನಿ ರೆಸಿಪಿ ನಿಮಗೆ ಹೆಂಗೆ ಅನಿಸ್ತಂತ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವಾಗ ನೋಡಿ ಸ್ವಲ್ಪ ರೈಸ್ನ ತೊಗೊಂಡಿನಿ, ನಿಮ್ಗೆ ಹೆಂಗೆ ಏನಾದರೂ ಟೇಸ್ಟ್ ತೋರಿಸೋಣ ಅಂತ. ಇದಕ್ಕೆ ಇವಾಗ ಸ್ವಲ್ಪ ಚಟ್ನಿನ ಸೇರಿಸ್ಕೊತಾ ಇದ್ದೀನಿ. 1 ಸ್ಪೂನ್ ತುಪ್ಪನ ಸೇರಿಸ್ತಾ ಇದ್ದೀನಿ. ಮಾಡ್ತೀನಿ. ಸ್ವಲ್ಪ ತುಪ್ಪನೇ ಸೇರಿಸ್ಕೊತಾ ಇದ್ದೀನಿ. ಇವಾಗ ಹೆಂಗಾಗೈತಂತ ನೋಡೋಣ ಬರ್ರಿ. ಈ ಥರ ರೈಸು ಮತ್ತು ಚಟ್ನಿ ಮತ್ತು ತುಪ್ಪ ಸೇರಿಸ್ಕೊಂಡು ತಿನ್ನೋ ಮಜಾನೇ ಬೇರೆ ನೋಡ್ರಿ, ಚೆನ್ನಾಗಿರ್ತೈತೆ ಒಂಥರ. ಇವಾಗ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡೀನಿ. ಹೇಳಲಿಕ್ಕೆ ಆಗಂಗಿಲ್ಲ ನೋಡ್ರಿ, ಅಷ್ಟು ಸೂಪರ್ ಆಗೈತಿ. ಒಂಥರ ಹುಳಿ ಹುಳಿ ಬಾಯಲ್ಲಿ ಹಂಗೆ ನೀರು ಬರ್ತೈತೆ. ಹುಳಿ ಹುಳಿಯಾಗಿ ತುಂಬ ಚೆನ್ನಾಗಿದೆ ನೋಡ್ರಿ. ನೀವು ಮನೆಗೆ ಟ್ರೈ ಮಾಡಿರಿಪ್ಪ, ನಿಮ್ಗೆ ಇಷ್ಟ ಹಾಗೆ ಆಗ್ತದೆ. ಮತ್ತು ದೋಸೆ ಚಟ್ನಿ ಜೊತೆ ತಿನ್ಬೋದು, ಚಪಾತಿ ಬಿಸಿ ರೈಸ್ ತುಪ್ಪ ಹಾಕ್ಕೊಂಡು ಮತ್ತು ಜೋಳದ ರೊಟ್ಟಿ ಜೊತೆ ತಿನ್ಬೋದು. ಅದ್ಭುತ ನೋಡ್ರಿ ಇದು. ಯಾರಿಗಾದ್ರೂ ಈ ಥರ ಬಾಯಿ ಕೆಟ್ಟಿರೋ ಥರ ಆಗುತ್ತೆ, ಮತ್ತು ಹುಷಾರಿಲ್ದಿರೋ ಥರ ಇರುತ್ತಲ್ವ, ಆ ಥರ ಇದ್ದಾಗ ಈ ಥರ ಚಟ್ನಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ನೋಡ್ರಿ. ಬಾಯಲ್ಲೆಲ್ಲ ನೀರು ಬರುತ್ತಾ, ಆ ಥರ ಇರುತ್ತಾ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸ್ರಿ. ನೀವು ಮನೆಗೆ ಟ್ರೈ ಮಾಡಿರಿ. ಮತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.